ಹೆಚ್ಚಾಗಿ ಈಗಲೇ ಸಿನಿಮಾ ಬರ್ತಾ ಇರೋದು ಏನು ಹೇಳ್ತೀರಿ, ಏನು ಅಪೀಲ್ ಮಾಡ್ತೀರಿ? ಒಂದು ಅದ್ಭುತವಾದ ಪ್ರೇಮ ಕಾವ್ಯ, ದೃಶ್ಯ ಕಾವ್ಯ ಮತ್ತು ಸಾಹಿತ್ಯದ ಏನಂತೀರ ಅಲೆ. ದೃಶ್ಯಗಳು ತುಂಬ ಅದ್ಭುತವಾಗಿ ತೆಗೆದಿದ್ದಾರೆ. ಕತೆ ತುಂಬಾ ಚೆಂದನೇ ಕತೆ ಹೆಣೆದಿದ್ದಾರೆ. ಶಿಡ್ಲಘಟ್ಟದಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಕತೆ ಟ್ರಾವೆಲ್ ಆಗುತ್ತೆ. ಸೈಕಲಲ್ಲಿ TVS 50ಯಲ್ಲಿ ಸೀರೆ ಮಾರ್ತಿದ್ದ ಹುಡುಗ ಒಬ್ಬ ಮಲ್ಟಿ ಮಿಲಿಯನರ್ ಆಗಿ ಬೆಳೀತಾನೆ, ಚಾಪರಲ್ಲಿ ಓಡಾಡೋ ಮಟ್ಟಕ್ಕೆ ಬೆಳೀತಾನೆ. ಅದರೊಂದಿಗೆ ಪ್ರೀತಿ, ತಂದೆ ಮಕ್ಕಳ ಬಾಂಧವ್ಯ, ಅಕ್ಕ ತಮ್ಮನ ಒಂದು ಪ್ರೀತಿ ಮತ್ತು ಅವರ ಮಾವ ಅಲ್ಲಿ ಒನ್ನಲ್ಲಿ ನನ್ನ ಮಾವನಾಗಿ ಶರಣ್ ಆ್ಯಕ್ಟ್ ಮಾಡಿದರು. ಇಲ್ಲಿ ನಾಣಿ ಇದ್ದಾರೆ. ನಾಣಿಯವರ ಪಾತ್ರಕ್ಕಿರೋ ವೈವಿಧ್ಯತೆ ನೀವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಹಿಂಗೋ ತುಂಬ ತಮಾಷೆ ಮಾಡ್ಕೊಂಬರ್ತಾರೋ ಪಾತ್ರ ತುಂಬ ಸೀರಿಯಸ್ ಆಗಿಬಿಡುತ್ತೆ. ಒಂದನ್ನು ನೋಡಿ ನೀವೆಲ್ಲ ಆರಿಸಿದ್ರಿ. ಈಗ ಸಂಜು ಗೀತ 2, ನಾಗಶೇಖರ್, ಸತ್ಯ ಹೆಗಡೆ, ಕವಿ, ನಾನು ಇವರೆಲ್ಲರ ಮತ್ತೆ ಸೇರಿಕೊಂಡಿದ್ದೀವಿ. ಪ್ಲೀಸ್ ಬನ್ನಿ, ನೋಡಿ, ಎಂಜಾಯ್ ಮಾಡಿ. ಕವಿಗಳೇ, ಅದೇ ನಾಗಶೇಖರ್ ಅವರ ಸಿನಿಮಾಗಳು ಅಂದರೆ ನಾನು ಹೇಳೋದು ಪ್ರೀತಿ, ಗಾಢ ಪ್ರೀತಿ. ಸುಮ್ಮನೆ ಎಲ್ಲೋ ಅಲ್ಲಿ ಇಲ್ಲಿ ಛೇಡಿಸಿ ಆಮೇಲೆ ನಾಲ್ಕು ಹಾಡುವಂಥ ಪ್ರೀತಿ ಅಲ್ಲ. ಅದು ಒಂದು ಜೀವಕ್ಕೆ ಜೀವ ಕೊಡೋ ಪ್ರೀತಿ, ಜೀವವನ್ನೇ ಅರ್ಪಿಸ್ಕೊಳ್ಳೋ ಪ್ರೀತಿ. ಆ ಪ್ರೀತಿಯ ಪರಾಕಾಷ್ಠೆ ಈ ಸಿನಿಮಾದಲ್ಲಿದೆ. ನಿಜವಾದ ಪ್ರೇಮಿಗಳು, ಮುಂದೆ ಪ್ರೇಮಿಸಬೇಕು ಅಂದ್ಕೊಂಡವರು, ಆಲ್ರೆಡಿ ಪ್ರೇಮಿಸಿದವರು ಎಲ್ಲರಿಗೂ ಈ ಸಿನಿಮಾ ಹೃದಯಸ್ಪರ್ಶಿಯಾಗಿದೆ. ಅವರ ಪ್ರೀತಿಗೆ ಇನ್ನೊಂದು ಹೊಳಪು. ಈಗ ನೋಡಿದವ್ರ ಪ್ರೀತಿನೂ ಒಂಥರ ಸಾಣೆ ಹಾಕ್ದಂಗೆ ಆಗುತ್ತೆ. ಖಂಡಿತವಾಗೂ ಇದೊಂದು ಸುಂದರವಾದ ಸಿನಿಮಾ. ದಯವಿಟ್ಟು ಬಂದು ಥಿಯೇಟರ್ನಲ್ಲೇ ನೋಡಿ. ಯಾಕಂದರೆ ಆ ಬ್ಯೂಟಿ, ಆ ಸ್ವಿಟ್ಜರ್ಲ್ಯಾಂಡ್ನ ಹೊರಗಡೆ ನೋಡೋದು ಖಂಡಿತ ಸಿಗಲ್ಲ. ಅದ್ಭುತವಾಗಿದೆ. ಇವತ್ತಿನ ಮಾತುಗಳು ಯಾವುದೂ ಸುಮ್ಮನೆ ನಮ್ಮ ಸಿನಿಮಾ ಅದನ್ನು ಹೊಗಳ್ಬೇಕು, ಪ್ರಚಾರಕ್ಕೆ ಮಾತಾಡ್ತಿಲ್ಲ. ನಿಜವಾಗ್ಲೂ ನೀವು ಬಂದು ನೋಡಿ, ಖಂಡಿತ ಖುಷಿ ಆಗ್ತೀರ. ಥ್ಯಾಂಕ್ ಯು ಸೋ ಮಚ್. ಪಾರ್ಟ್ 2ನ ಪ್ರೊಡ್ಯೂಸರ್ ಆಗಿರುವಂಥ ಛಲವಾದಿ ಕುಮಾರ್ ಅವರು, ಜೊತೆಗೆ ನಟ ಚೇತನ್ ಚಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಮಾತಾಡೋಣ ಸರ್. ಇಟ್ ವಾಸ್ ಎ ಬೋಲ್ಡ್ ಡಿಸಿಷನ್ ಮತ್ತು ತುಂಬ ಧೈರ್ಯ ಬೇಕಿತ್ತು. ನಾವು ಮಾತಾಡ್ತಾ ಇದ್ವಿ ನಾಗಶೇಖರ್ ಅವ್ರ ಜೊತೆಗೂ ಕೂಡ. ಪರವಾಗಿಲ್ಲ, ರಿಲೀಸ್ ಮಾಡಿ ವಾಪಸ್ ತೊಗೊಳ್ಳೋಣ, ಮತ್ತೆ ರಿಲೀಸ್ ಮಾಡೋಣ ಈ ಸಿನಿಮಾನ, ಖರ್ಚಾದರೂ ಪರವಾಗಿಲ್ಲ ಅನ್ನೋ ಒಂದು ಧೈರ್ಯ ನೀವು ಕೊಟ್ರಿ ಅಂತೇಳಿ. ಸೊ ಹೇಗೆ ತೊಗೊಂಡ್ರಿ ಆ ಡಿಸಿಷನ್? ಏನಾಯಿತು ಅಂದರೆ ನಮ್ಗೆ ಆ್ಯಕ್ಚುಲಿ 10th ಸಿನಿಮಾ ರಿಲೀಸ್ ಅಂದ್ಕೊಂಡು ಭಾಳ ಅದ್ದೂರಿ ಪ್ರಚಾರ ಮಾಡಿರ್ತೀವಿ. ನಾನು ಡೇ ಒನ್ನಿಂದನೂ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆದಲ್ಲಿಂದ ನಾನು ಜೊತೆಲೇ ಇದ್ದೀನಿ. ಯಾವ ರೀತಿ ಶೂಟ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡ್ತಾಯಿದ್ರು ನಾಗಶೇಖರ್ನ. ಪ್ರತಿಯೊಂದನ್ನು ನೋಡಿ ಭಾಳ ಖುಷಿ ಆಯಿತು. ನಾನು ತುಂಬ ಕಾನ್ಫಿಡೆನ್ಸ್ ಇತ್ತು. 7ನೇ ತಾರೀಕು ಮೊದಲ 3 ಗಂಟೆಗೆ ಸ್ಟೇ ಕಾಪಿ ವಾಟ್ಸಪ್ಪಲ್ಲಿ ಬರುತ್ತೆ. ಇನ್ನು 3 ಡೇಸ್ ಇದೆ. ಶಾಕ್ ಸಡನ್ನಾಗಿ ಲ್ಯಾಬಲ್ಲಿ ಯೂನಿಫಿದಲ್ಲಿ ಏನು 21 ಮಿನಿಟ್ಸ್ ಕಂಟೆಂಟು, ಅದನ್ನು 8th ಜಾಯಿನ್ ಮಾಡೋಣ, 7th 8 ಜಾಯಿನ್ ಮಾಡಿ 8th QBF ಲೋಡ್ ಮಾಡೋದು ಅಂತ ಮಾತಾಡ್ಕೊಂಡಿರ್ತೀವಿ. ಅದೆಲ್ಲ CG ಶಾರ್ಟ್ಸು, ಮೇನ್ ಶಾರ್ಟ್ಸ್ ಎಲ್ಲ ಅಲ್ಲಿರುತ್ತೆ. ಅವ್ನು ಸ್ಟೇ ನನಗೆ ಯಾರು ಅಂತ ನನಗೆ ಗೊತ್ತಿರೋ ಸಂಬಂಧನೇ ಇಲ್ಲ. ಅವನು ಇವರಿಬ್ಬರದು ಓಲ್ಡ್ ಕಮಿಟ್ಮೆಂಟ್. ಕರೆಕ್ಟ್, ಹೌದು. ಸ್ಟೇ ವೆಕೇಟ್ ಆಗುತ್ತೆ. ಇನ್ನು 10th ಆಗೋಗಿರುತ್ತೆ, ರಿಲೀಸ್ ಮಾಡೋಕ್ಕಾಗಲ್ಲ. ಅಲ್ಲಿಂದ ಅನೌನ್ಸ್ ಮಾಡ್ತೀವಿ, ಗೊತ್ತಾಯ್ತು ವೆಕೇಟ್ ಲೇಟ್ ಆಗುತ್ತೆ ಅಂತ. ಈಗ ಈ ಬ್ಯಾಲೆನ್ಸಿಂಗ್ ಶಾರ್ಟೆಲ್ಲ ಇದೆಯಲ್ಲ ಬರೋದು, ಅದು ಹೆಂಗೆ ಮಾಡೋದು ಅಂತ ಡಿಸ್ಕಸ್ ಮಾಡ್ತೀವಿ. ಆಗ ನಮ್ಮ ಅಡ್ವೊಕೇಟ್ ಏನು ಹೇಳ್ತಾರೆ, ಅವನು ಹೈಕೋರ್ಟ್ಗೆ ಹೋಗ್ತಾನೆ. ಹೈಕೋರ್ಟ್ಗೆ ಹೋದರೆ ಅವ್ನು ಮತ್ತೇನಾದ್ರು ಸ್ಟೇ ಆಯಿತು ಅಂದರೆ ನಿಮ್ಮ ಪಾರ್ಟು ಬರೋಲ್ಲ. ಯಾಕೆಂದರೆ ಈಗ ಕನ್ವಿನ್ಸ್ ಆಗ್ಬಿಟ್ಟಿದೆ ಜಡ್ಜು. ಒಂದು 40 ಪೇಜೇನೋ ನನ್ನ ಸ್ಟೇ ವೆಕೇಟ್ಗೆ ಒಂದು ಆರ್ಡರ್ ಶೀಟೇ ಕೊಟ್ಟಿರ್ತಾರೆ. ಅದನ್ನು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ಪ್ರೊಡ್ಯೂಸರ್ ಕುಮಾರ್ ಇಸ್ ಇನ್ನೋಸೆಂಟ್ ಅಂತೆಲ್ಲ. ಸೊ ನೆಕ್ಸ್ಟ್ ನಾಗಶೇಖರೇ ಬರಬೇಕು ಅಂತ ಆಗುತ್ತೆ. ನಾಗಶೇಖರ್ ಬಂದರೆ ಅವ್ರು 4 ಕೋಟಿ ರಿಪರ್ಸ್ ಮಾಡಲೇಬೇಕು. ಕ್ಯಾಶ್ ಪ್ರಾಪರ್ಟಿ ತೊಗೊಳ್ಳಲ್ಲ. ಒನ್ಸ್ ಸಿನಿಮಾ ರಿಲೀಸ್ ಮಾಡಿ, ಯಾಕೆಂದರೆ ಇದು ಪಬ್ಲಿಕ್ ಲೈಫು. ಒನ್ಸ್ ನೀವು ರಿಲೀಸ್ ಮಾಡಿಬಿಡಿ. ಒನ್ಸ್ ರಿಲೀಸ್ ಆದರೆ ಸಿನಿಮಾ ಯಾವುದಕ್ಕೂ ಸ್ಟೇ ಕೊಡೋಕ್ಕಾಗಲ್ಲ ಅಂತ. ಆಗ ಸರಿ ಡಿಸ್ಕಸ್ ಮಾಡ್ತೀವಿ. ಆಲ್ಮೋಸ್ಟು ಪಬ್ಲಿಸಿಟಿ ಅದಕ್ಕೆಲ್ಲ 1.5 ಕೋಟಿ ಆಲ್ರೆಡಿ ಖರ್ಚಾಗ್ಬಿಟ್ಟಿರುತ್ತೆ. ಎಲ್ಲ ಕಡೆ ದುಡಿಗೆ 15ಕ್ಕೆ ಪಬ್ಲಿಸಿಟಿ ಮಾಡ್ತೀವಿ. ಈ ನೆಕ್ಸ್ಟ್ ಡೇಟ್ ಬರ್ದು 17 ವಿಧಿ ಇಲ್ದಲೇ ಫಸ್ಟೇ ಮಾತಾಡ್ಕೊಂಡು ಈಗ ಮಾಡಿಬಿಡೋಣ. ಏನಾರ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಜನ ಮಾಡ್ಕೊಳ್ಳಿ. ಯಾಕೆಂದ್ರೆ ಸಾಂಗ್ಸ್ ಚೆನ್ನಾಗಿದ್ದಾವೆ, ಫೋಟೋಗ್ರಫಿ ಚೆನ್ನಾಗಿದೆ, ಎಲ್ಲ ಇದೆ. ಆದರೆ ಆಗಲಿ. ಇಲ್ಲ ಅಂತಂದರೆ ಮತ್ತೆ ನಾವು ಖರ್ಚಾದ್ರೂ ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಲ್ಲ, ಎಲ್ಲ ಆ್ಯಡ್ ಮಾಡಿಬಿಟ್ಟು ಮತ್ತೆ ರಿಲೀಸ್ ಮಾಡೋಣ. ಅದೇ ಒರಿಜಿನಲ್ ಮೂವಿ ಅಂತ ಮಾತಾಡ್ಕೊಂಡು ನಾವು ಬಂದು 17ಕ್ಕೆ ನಮ್ಮದು ನೋಡಿ ಎಲ್ಲ ಕಡೆ ಪೋಸ್ಟ್ ಇದೆ. 10th ಅಂತಲೇ ಇದೆ, ಬಿಟ್ಟು 17ಕ್ಕೆ ಅನ್ನೋದು ಪೋಸ್ಟ್ ಎಲ್ಲೂ ಇಲ್ಲ. ಟೈಮ್ ಇಲ್ಲ. 3 ಡೇಸ್ ಇದ್ದಂಗೆ ನಾನು 11th ವೆಕೇಟ್ ಮಾಡಿಸ್ಕೊಂಡು ಬರೋಕ್ಕೆ 12th ಆಗುತ್ತೆ. ಇಲ್ಲಿ 12th ಬಂದ್ಬಿಟ್ಟು ನಾನು ಎಲ್ಲಿಂದ ಇದು ಮಾಡೋಕ್ಕಿಲ್ಲ. 3 ಜನ ನಾನು ಡೈರೆಕ್ಟರ್ ಬರೋದೇ ಆಯ್ತು. ಸರಿ ಅಂದ್ಬಿಟ್ಟು ರಿಲೀಸ್ ಮಾಡ್ತೀವಿ. ಭಾಳ ಅದ್ಭುತವಾದ ಸಿನಿಮಾ. ನಿಜವಲ್ಲೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರದು ಒಬ್ಬೊಬ್ರದ್ದು. ಇವರು ನಮ್ಮ ಚೇತನ್ ಚಂದ್ರನ್ನು ಜನ ಭಾಳ ಇಷ್ಟಪಟ್ಟಿದ್ದಾರೆ. ಡಾಕ್ಟ್ರು ಒಳ್ಳೆ ಟೈಮಿಗೆ ಎಂಟ್ರಿ ಆಗ್ತಾರೆ. ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರದ್ದು
ಆ್ಯಕ್ಟಿಂಗ್ ಅಂತ ಅವ್ರವ್ರ ಪಾತ್ರ ಇದೆ ನೀಟಾಗಿ ಮಾಡಿದ್ದಾರೆ. ಓಕೆ, ಈಗ ಆ 21 ಮಿನಿಟ್ಸ್ ಸೇರಿಸಿದ ಮೇಲೂ ಈಗ ಸಿನಿಮಾ ಅದ್ಭುತವಾಗಿ ಈಗಂತ ಸಿನಿಮಾಗೆ ಆ ಕಲರೇ ಚೇಂಜ್ ಆಗಿದೆ. ಏನು ಜನ ನೋಡಿದಾಗ ರಿವ್ಯೂ ಕೊಟ್ಟರು, ನಾಗಶೇಖರ್ ಒಳ್ಳೆ ಡೈರೆಕ್ಟ್ರು, ಸಾಂಗ್ ಚೆನ್ನಾಗಿ ಮಾಡಿದೆ, ಫೋಟೋಗ್ರಫಿ ಚೆನ್ನಾಗಿದೆ, ಇನ್ನೂ ಏನೋ ಬೇಕಿತ್ತು ಈ ಸಿನಿಮಾಕ್ಕೆ, ಏನು ಜನ ಹೇಳಿದರು ಅದೆಲ್ಲ ಇದೆ. ಅದು ಸೇರ್ಸೋಕ್ಕೆ ನಮಗೆ ಒಂದು ಬ್ಯಾಡ್ ಟೈಮು. ಅಂದರೆ ಲೊಕೇಶನ್ಗಳಿಂದ ನಾವು ಆ್ಯಕ್ಚುಲಿ ಸ್ವಿಟ್ಜರ್ಲ್ಯಾಂಡು, ಇಟಲಿ ಮತ್ತು ಜರ್ಮನ್ ಮಾಡಿದ್ದು. ನನ್ನ ಕ್ಲೋಸ್ ಫ್ರೆಂಡು ಮೈ ರಿಲೇಟಿವ್ ಮಾನಂದ್ ಅಂತ ACP ಅವರು ಅದೇ ಬ್ರದರ್ ಸ್ವಿಟ್ಜರ್ಲ್ಯಾಂಡ್ ನಾನು 2 ಸಲ ಹೋಗಿದ್ದೀನಿ, ಈ ಲೊಕೇಶನ್ಗಳಲ್ಲಿ ಎಲ್ಲಿ ಹುಡ್ಕಿದ್ರಿ ನನಗೆ ಗೊತ್ತಾ ಡೈರೆಕ್ಟ್ ಕೇಳ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಸಿನಿಮಾ. ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿದ್ರೆ ಇನ್ನಿಂತಿಂತ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋದು ನಮಗೂ ಒಂಥರ ಸ್ಫೂರ್ತಿ ಇರುತ್ತೆ. ಎಸ್ ಚೇತನ್, ನಿಮ್ಮ ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ನೀವು ಹೇಗೆ ಇನ್ವಾಲ್ವ್ ಆದ್ರಿ ಈ ಸಿನಿಮಾಗೆ? ಒಂದು ನಾಗಶೇಖರ್ ಸರ್ಗೋಸ್ಕರ, ಇನ್ನೊಂದು ಕಿಟಿ ಸರ್ಗೋಸ್ಕರ. ಸೊ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ನಾಗಶೇಖರ್ ಸರ್ದು ಎಷ್ಟು ಸಿನಿಮಾಗಳೆಲ್ಲ ನೋಡಿದ್ದೀವಿ ನಾವು. ಸಂಜು ಬಿಡ್ಸ್ ಗೀತಾ, ಕಿಟಿ ಸರ್ ಮಾಡಿದ್ದಾರೆ, ಆಮೇಲೆ ಅರಮನೆ, ಮೈನಾ. ಸೊ ಇಂಥ ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟು ಈ ಥರ ಬಂದು ನನಗೆ ಅಪ್ರೋಚ್ ಮಾಡಿದಾಗ, ನನಗೆ ಆ್ಯಕ್ಚುಲಿ ಬೇರೆ ಸಿನಿಮಾಗೆ ಅಪ್ರೋಚ್ ಮಾಡಿದರು. ಅದಕ್ಕಿಂತ ಮುಂಚೆ ಒಂದು ಈ ಥರದ್ದು ಒಂದು ಮಾಡಿಬಿಡಿ ನನ್ನ ಸಿನಿಮಾದಲ್ಲಿ, ಒಂದು ರ್ಯಾಪೋ ಬಿಲ್ಡ್ ಆಗುತ್ತೆ. ಆಯಿತು ಸರ್ ಮಾಡೋಣ, ಐ ಆಮ್ ಆನ್ ಆ್ಯಕ್ಟರ್ ಅಷ್ಟೇ. ಸೊ ಐ ಹವ್ ಡನ್ ಮೈ ಜಾಬ್. ನನ್ನ ಕ್ಯಾರೆಕ್ಟರ್ ಬಂದು ಒಂದು ಡಾಕ್ಟರ್ ಕ್ಯಾರೆಕ್ಟರು. ಅದು ಸಿನಿಮಾದಲ್ಲಿ ಹೋಗ್ತಾ ಹೋಗ್ತಾ ಫಸ್ಟ್ ಒಂದು ಸ್ವಲ್ಪ ನೆಗೆಟಿವ್ ಶೇಡ್ ಅಂತ ಅನಿಸ್ಬೋದು, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಇದು ಪಾಸಿಟಿವ್ ಅಂತಲೂ ಅನಿಸುತ್ತೆ. ಸೊ ಅದೊಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡೋವಂಥ ಒಂದು ಕ್ಯಾರೆಕ್ಟರ್, ಒಂದು ಮೇಜರ್ ಕ್ಯಾರೆಕ್ಟರು. ಓಕೆ, ತುಂಬ ಚೆನ್ನಾಗಿ ಬಂದಿದೆ. 1 ಮಿನಿಟ್ಸ್ ಏನು ಇವಾಗ ಆ್ಯಡ್ ಆನ್ ಆಗಿದೆ, 100% ಇವಾಗ ಚೆನ್ನಾಗಿ ಆಗಿರುತ್ತೆ. ನಿಮ್ಮ ಪೋರ್ಷನ್ ಇದೆಯಾ ಅದರಲ್ಲಿ ಎಕ್ಸ್ಟ್ರಾ ಆ್ಯಡಲ್ಲಿ ಅನ್ಸುತ್ತಾ? ನನಗೆ ಗೊತ್ತಿಲ್ಲ. ಓಕೆ, ಸೊ ಐ ರಿಕ್ವೆಸ್ಟ್ ಆಲ್ ಕನ್ನಡ ಆಡಿಯನ್ಸ್ ಮತ್ತೆ ಹೋಗ್ಬಿಟ್ಟು ಸಂಜು ಬಿಡ್ಸ್ ಗೀತಾ 2ನ ನೋಡಿ ಅಂತ. ಯಾಕಂದ್ರೆ ಇಂಥ ಡೈರೆಕ್ಟರ್, ಇಂಥ ಆ್ಯಕ್ಟರ್ ಮಾಡಿರೋಂಥ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸರ್ ನೀವೇನು ಹೇಳ್ತೀರಿ, ಏನು ಅಪೀಲ್ ಮಾಡ್ತೀರಿ? ಅದು ಹಿಂದೆ ಹೇಳಿದಲ್ಲ ನಾನು, ಈ ರೀತಿ ಆಗಿ ಕನ್ಫ್ಯೂಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಸ್ವಲ್ಪ ಯಾರೋ ಮಾಡಿ ತೊಂದರೆಯಿಂದ ಇದೇ ರಿಯಲ್ ಸಿನಿಮಾ. ಜನ ಏನು ಅವರು ಇನ್ನೂ ಏನೋ ಬೇಕಿತ್ತು, ನಾಗಶೇಖರ್ ಸಿನಿಮಾ ಅಂದರೆ ಯಾವುದೋ ಲೆವೆಲ್ ಥಿಂಕ್ ಮಾಡಿರ್ತಾರೆ. ಸೊ ಯಾಕೆ ನಾಗಶೇಖರಲ್ಲಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ, ನಾವೇನಂತ ಹೇಳೋದು ನಮಗೆ ಅದನ್ನು ಬಾಯಲ್ಲಿ ಹೇಳಿದವ್ರಿಗೆ ಅರ್ಥ ಆಗಲ್ಲ. ಸಿನಿಮಾ ಅದ್ಭುತವಾಗಿ ಕ್ಯಾರಿ ಆಗಿದೆ. ಭಾಳ ಸಾಂಗ್ಸಿಂದ ಹಿಡಿದು, ಲೊಕೇಶನ್ದ ಹಿಡಿದು, ಒಂದು ಫ್ಯಾಮಿಲಿ ಒಂದು 6 ವರ್ಷದ ಮಗುವಿಂದ 60 ವರ್ಷ 70 ವರ್ಷದ ಏಜ್ ಆದ ನೋಡೋಂಥ ಮೂವಿ. ಒಂದು ವಲ್ಗಾರಿಟಿ ಇಲ್ಲ, ಭಾಳ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಅದ್ಭುತವಾಗಿದೆ, ಎಲ್ಲ ನೋಡೋಂಥ ಮೂವಿ. ಎಸ್ ಸರ್, ಫೈನಲಿ ಆಲ್ಸ್ ವೆಲ್ ದಟ್ ಎಂಡ್ಸ್ ವೆಲ್. ಸೊ ಒಳ್ಳೇದಾಗಲಿ ಸಿನಿಮಾಗೆ.